Find the 28th term of an AP whose 7th term is 24 less than the 11th term, first term being 12. ಹುಡುಗರ ಇದರಲ್ಲಿ ಗಿವನ್ ಬರೆಯೋದೇ ಕಷ್ಟ ಕಂಡ್ರು. ಈ ಗಿವನ್ ಬರೆಯೋದು ಕಲಿತು ಇದರಲ್ಲಿ ಅಂತ ಹೇಳಿದ್ರೆ ಇನ್ನು ಮಿಕ್ಕಿದಲ್ಲಿ ಸುಲಭ. ಹಾಂ, ಪಾಸ್ ಮಾಡಿಕೊಂಡು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಇದುವರೆಗೂ ಮಾಡಿದ್ರಾ? ಫಸ್ಟ್ ಟರ್ಮ್ ಬಂದು 12 ಅದಾಯಿತು. ಅಂದಮೇಲೆ 7th ಟರ್ಮ್ ಎಸ್ ನೋಡಿ ಇಲ್ಲಿ ಓದ್ತಾ ಇದ್ದೀನಿ. 7th ಟರ್ಮ್ ಇಸ್ ಅಂತ ಹೇಳಿದ್ರೆ ಈಕ್ವಲ್ಸ್ ಟು 24 ಲೆಸ್ ಅಂತ ಹೇಳಿದ್ರೆ 24 ಮೈನಸ್ ಆಫ್ 24 ದ 11th ಟರ್ಮ್. ಅದಾಯಿತು. ಅಂದಮೇಲೆ 28th ಟರ್ಮ್ ಇಸ್ ಹೌ ಮಚ್? ಸರಿನಾ? ಇದೇ ನಿಮ್ಮ ಗಿವನ್ನು ಟು ಪ್ರೂವ್ ಎಲ್ಲ ನಾನು ಟು ಫೈಂಡ್ ವರ್ಕಿಂಗ್ ಏನು ಎನ್ ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಈ ಫಾರ್ಮುಲಾ ಉಪಯೋಗಿಸ್ಬೇಕು. ಸೊ ಮೊದಲನೇದಾಗಿ A7 ವಿಚ್ ಇಸ್ 12 ಪ್ಲಸ್ 60. ಇದೆಲ್ಲ ನಮಗೆ ಇರೋದು. ನಾನು ಆ್ಯಕ್ಚುಲಿ ಇದೇನು ಮಾಡೋಕ್ಕೆ ಹೋಗಿದ್ದೆ ನಾನು. A7 ಇಸ್ A11 ಮೈನಸ್ 24 ಅಲ್ವಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ A7 ಎಷ್ಟು A ಪ್ಲಸ್ 60 is equal to A plus 10D minus 24. ಸೊ ಇದರಲ್ಲಿ ಏನು ಕಾಮನ್ ಇದೆ? 24 ಎರಡು ಕಡೆಯೂ ಇದೆ, ಅದನ್ನು ಕಟ್ ಮಾಡ್ಬೋದು. 24 ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀನಿ, 60 ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀನಿ, 4D ಬರುತ್ತೆ. ಸೊ ಡಿವೈಡ್ ವಿತ್ 4 ಬೋತ್ ದ ಸೈಡ್ಸ್ ಆ್ಯಂಡ್ D is equal to 6 ಅಲ್ವಾ? D ಕಂಡಿಡಿದ್ರೆ ಮತ್ತು ಮುಂದೆ ಏನೋ A20 ವಿಚ್ ಇಸ್ A plus 19 into 6. So 20 into 6 plus 6, 120, 126. ಸೊ ಇದೇ ನಿಮ್ಮ ಉತ್ತರ. ಸರಿನಾ? ಸೊ ಇದರಲ್ಲಿ ನೋಡಿ ಈ ಥರ ಕ್ಯಾನ್ಸಲ್ ಮಾಡೋದು ಕಲ್ತ್ಕೊಳ್ಳಿ. ಪ್ಲಸ್ ಎ ಇದೆ ಎರಡು ಕಡೆನೂ ಅಲ್ವಾ? ಮತ್ತು ಇನ್ನೇನು ಮಲ್ಟಿಪ್ಲೈ ಏನೂ ಆಗ್ತಾಯಿಲ್ಲ ಇಲ್ಲಿ. ಸೊ ವಿ ಹ್ಯಾವ್ ಒನ್ ಸಿಂಗಲ್ ಟರ್ಮ್, ಅನದರ್ ಟರ್ಮ್. ಎರಡು ಬೇರೆ ಬೇರೆ ಸೈಡ್ ಇದೆ. ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ ಮೈನಸ್ ಎ ಆಗುತ್ತೆ, ಹಾಗಾಗಿ ಪ್ಲಸ್ ಎ ಮೈನಸ್ ಎ ಕಟ್ ಆಗುತ್ತೆ. ಸೊ ಅಷ್ಟೆಲ್ಲ ಮಾಡೋ ಬದಲು ನಾನು ಡೈರೆಕ್ಟಾಗಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಇವೆಲ್ಲ ಮ್ಯಾಥ್ಸ್ ಕಲ್ತ್ಕೊಳ್ಳಿ, ಬೇಸಿಕ್ಸಿಂದ ಕಲ್ತ್ಕೊಬೋದು ನೀವು. ಸೊ ನೋಡಿ ಎಷ್ಟು ಪುಟ್ಟದ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಅದು ನೀವು ಮಾಡೋದು ಹೋಯ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಟೂ ಲೆಂದಿ ಕಂಪ್ಯಾರಿಟಿವ್ಲಿ. ಸೊ ಪ್ರಶ್ನೆ ಉತ್ತರ ಬರೋದು ಒಂದೇ ಅಲ್ಲ, ನೀವು ಹೇಗೆ ಅದನ್ನು ತರಿಸ್ತೀರಾ ಅಂತ ಹೇಳೋದು, ಕಾನ್ಸೆಪ್ಟ್ ಹೇಗೆ ಮಾಡ್ತೀರಾ, ಬೇಸಿಕ್ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಹೇಳೋದು ಮುಖ್ಯ. ಅದನ್ನು ಕಲ್ತ್ಕೊಂತು ಅಂತ ಹೇಳಿದ್ರೆ ಯುವರ್ ಪೇಪರ್ ರೈಟಿಂಗ್ ವಿಲ್ ಬಿ ಫಾಸ್ಟರ್.